ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಕರ್ನಾಟಕ ಬಂದ್ ಆಗುತ್ತೆ ಅನ್ನುವಂಥ ಕಲ್ಪನೆಯಲ್ಲಿ ಅವರಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾವುದೇ ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಆದರೂ ಕೂಡ ಅದಕ್ಕೆ ಕನ್ವಿನ್ಸಿಂಗ್ ಆದಂಥ ಕಾರಣಗಳನ್ನು ಕೊಡಬೇಕಾಗತ್ತೆ. ಕನ್ವಿನ್ಸಿಂಗ್ ಆದಂಥ ಕಾರಣ ಅಂತಂದ್ರೆ ಒಂದು ಸೂಕ್ತ ಕಾರಣ. ಈ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಪ್ರತಿಭಟನೆ ಅಥವಾ ಬಂದನ್ನು ನಾವು ಮಾಡ್ತಾ ಇದ್ದೀವಿ, ನೀವು ನಮಗೆ ಬೆಂಬಲ ಕೊಡಿ ಅಂತ ರಾಜ್ಯದ ಜನರ ಬೆಂಬಲವನ್ನು ಕೇಳಬೇಕಾಗತ್ತೆ. ಬಟ್ ಇಲ್ಲಿ ಅದು ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಸೂಕ್ತ ಕಾರಣಗಳನ್ನು ಕೊಡೋದಕ್ಕೆ ಮತ್ತದಕ್ಕೆ ಸಮರ್ಥನೆಯನ್ನು ಕೊಡೋದಕ್ಕೆ ಬಂದ್ಗೆ ಕರೆ ಕೊಟ್ಟವರಿಗೆ ಸಾಧ್ಯ ಆಗ್ತಾ ಇಲ್ಲ. ಇದರ ಪರಿಣಾಮವೇ ಇದು ಹೆಂಗಾಗಿದೆ ಅಂತಂದ್ರೆ, ನಾನು ಬಂದ್ಗೆ ಕರೆ ಕೊಡ್ತೀನಿ ನನಗೆ ಇಷ್ಟ ಬಂದಂಗೆ, ನೀನು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಜನರಿಗೆ ಹೇಳಿದರೆ ಜನ ಅದಕ್ಕೆ ಬೆಂಬಲಿಸ್ತಾರಾ ಅನ್ನುವಂಥ ಪ್ರಶ್ನೆ. ಸೊ ಏನು ಸೂಕ್ತ ಕಾರಣ ಯಾಕೆ ಕೊಡೋದಕ್ಕಾಗಲಿಲ್ಲ? ಅದಕ್ಕೊಂದಿಷ್ಟು ಕಾರಣಗಳನ್ನು ನಾವು ನೋಡ್ತಾ ಹೋಗೋಣ. ಏನು ಸಮಸ್ಯೆ ಆಗಿದೆ? ಮೊದಲನೇದಾಗಿ ಕಾರಣ ನಂಬರ್ 1 ಇದು. ಬೆಳಗಾವಿಯಲ್ಲಿ ಆ ಕಂಡಕ್ಟರ್ ಮೇಲೆ ಹಲ್ಲೆ ಏನು ಘಟನೆ ಆಯಿತು, ಮರಾಠಿ ಪುಂಡರು ಆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದರು. ಇಡೀ ಕರ್ನಾಟಕ ಅವರಿಗಾದಂಥ ಪರಿಸ್ಥಿತಿಯನ್ನು ನೋಡಿ ಮರುಗಿತ್ತು. ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಮರಾಠಿ ಪುಂಡರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಕೇಳಿದರು. ಬಟ್ ಈ ಘಟನೆಯಾಗಿದ್ದು ಫೆಬ್ರವರಿ 21ನೇ ತಾರೀಕು. ನಾಳೆ ಮಾರ್ಚ್ 22, 1 ತಿಂಗಳ ಅಂತರ. ಈ 1 ತಿಂಗಳ ಅಂತರದಲ್ಲಿ ನಮ್ಮ ಕಾವೇರಿಯಲ್ಲಿ ಸಾಕಷ್ಟು ನೀರು ಹರಿದಿದೆ. ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ, ನೀವು ಯಾವ ಬಂದಾದರೂ ಕೂಡ ಸಕ್ಸಸ್ ಯಾವಾಗ ಆಗುತ್ತೆ, ಯಶಸ್ವಿ ಆಗೋದು ಯಾವಾಗ? ಬಂದು ಅಂತಂದ್ರೆ ಒಂದು ಘಟನೆಯಾದಾಗ ಆ ಘಟನೆಯ ಆಕ್ರೋಶದ ಪ್ರತಿಬಿಂಬ ಅಥವಾ ಆಕ್ರೋಶದ ಪ್ರತಿಫಲನ ಅದಾಗಿದ್ರೆ ಮಾತ್ರ ಬಂದು. ನೀವು 21ನೇ ತಾರೀಕು ಇನ್ಸಿಡೆಂಟ್ ಆಯಿತು, ಅದಾಗಿ ಒಂದು 5-6 ದಿನ, 1 ವಾರದಲ್ಲಿ ಬಂದ್ಗೆ ಕರೆ ಕೊಟ್ಟರೆ ಜೀವಂತ ಇರ್ತಿತ್ತು ಇಶ್ಯೂ. ಪಾಪ ಈ ಕಂಡಕ್ಟರಿಗೆ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ನಾವು ಅವರಿಗೆ ಹಲ್ಲೆಯಾದ ಕಾರಣಕ್ಕಾಗಿ ನಾವು ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ, ಮರಾಠಿ ಪುಂಡರ ಪುಂಡಾಟವನ್ನು ಖಂಡಿಸಿ ನಾವು ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ, ನಮಗೆ ಬೇಕಾದ ದಿನ ನಾವು ಪ್ರತಿಭಟನೆ ಮಾಡ್ತೀವಿ, ನಮಗೆ ಬೇಕಾದ ದಿನ ನಾವು ಬಂದ್ ಮಾಡ್ತೀವಿ, ನೀವು ಬೆಂಬಲ ಕೊಡಬೇಕು ಅಂತ ಹೇಳಿದ್ರೆ ಬೆಂಬಲ ಸಿಗತ್ತಾ? ನಾಳೆ ಗೊತ್ತಾಗತ್ತೆ. ಬಟ್ ಈ ಹಂತದಲ್ಲಿ ನೋಡ್ತಾ ಇದ್ರೆ ನಿರೀಕ್ಷಿತ ಬೆಂಬಲ ಸಿಗ್ತಾ ಇಲ್ಲ. 2ನೇ ಕಾರಣ, ತಿಂಗಳ ಬಳಿಕ ಬಂದ್ ಮಾಡೋದು ಅಷ್ಟು ಸಮಂಜಸನ ಅನ್ನೋ ಪ್ರಶ್ನೆ. ಈಗಾಗಲೇ ಹೇಳಿದೆ ನಾನು ಅದನ್ನು. ಹಲ್ಲೆಯಾಗಿ 1 ತಿಂಗಳು ಕಳೆದ ನಂತರ ಅವರಿಗೆ ಹಲ್ಲೆ ಆಯಿತು, ಹಾಸ್ಪಿಟಲ್ಗೆ ಹೋದರು ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು. ಆ ಮರಾಠಿ ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು. ದುರಂತ ಅಂತಂದ್ರೆ ನಮ್ಮವರೇ ಸಪೋರ್ಟ್ ಮಾಡಲಿಲ್ಲ. ಬೆಳಗಾವಿಯ ಬಹಳಷ್ಟು ಜನ ರಾಜಕಾರಣಿಗಳು ಅವರು ಹೆಂಗಿದ್ರು ಅಂತಂದ್ರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ರೀತಿಯಲ್ಲಿ ವರ್ತಿಸಿದರು. ಇದರ ಪರಿಣಾಮ ಏನಾಯಿತು ಅಂತ ಅವರಿಗೆ ನ್ಯಾಯ ಸಿಗ್ತಾ ಅಂತ ಕೇಳಿದ್ರೆ ನ್ಯಾಯ ಸಿಗಲಿಲ್ಲ. ಅತ್ಯಂತ ಬೇಸರದ ವಿಚಾರ. ಬಟ್ ಆ ವಿಚಾರಕ್ಕೆ ಆ ಸಂದರ್ಭದಲ್ಲೇ ಬಂದ್ಗೆ ಏನಾದರೂ ಕರೆ ಕೊಟ್ಟಿದ್ರೆ ಹೆಚ್ಚಿನ ಬೆಂಬಲ ಸಿಗ್ತಾ ಇತ್ತು. ಈಗ ತಿಂಗಳು ಕಳೆದಿದೆ, ಈಗ ಬಂದ್ಗೆ ಕರೆ ಕೊಡಲಾಗಿದೆ. ಇನ್ನು ಬೆಳಗಾವಿಯ ಘಟನೆಗೆ ಬೆಂಗಳೂರು ಸೇರಿ ಇಡೀ ರಾಜ್ಯವನ್ನ ಬಂದ್ ಮಾಡುವಂತ ಸ್ಥಿತಿ ಇದೆಯಾ? ಇಡೀ ರಾಜ್ಯವನ್ನ ಬಂದ್ಗೆ ಕರೆ ಕೊಡಬಹುದು, ಬೆಂಬಲ ಸಿಗುತ್ತಾ ಅನ್ನೋದು ಪ್ರಶ್ನೆ. ಬೆಳಗಾವಿಯ ಇನ್ಸಿಡೆಂಟ್ ಏನಾಯಿತು, ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಅದರಲ್ಲಿ. ಯಾಕಂತಂದ್ರೆ ಮರಾಠಿ ಪುಂಡರ ವಿರುದ್ಧ ಗೂಂಡಾ ಕಾಯ್ದೆ ಹಾಕಬಹುದಿತ್ತು, ರೌಡಿ ಶೀಟ್ ತೆಗೆದು ಗೂಂಡಾ ಕಾಯ್ದೆ ಹಾಕಬಹುದಿತ್ತು, ಗಡಿಪಾರು ಮಾಡಬಹುದಿತ್ತು. ಅದು ಯಾವುದನ್ನು ಸರ್ಕಾರ ಮಾಡಲಿಲ್ಲ. ಬಿಕಾಸ್ ಅಲ್ಲಿ ಓಟಿನ ಆಸೆಗೆ ನಿಂತಿರುವಂತ ರಾಜಕಾರಣಿಗಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ಆಗಲಿಲ್ಲ. ನಾವು ಸರ್ಕಾರವನ್ನು ಗಟ್ಟಿಯಾಗಿ ಪ್ರಶ್ನೆ ಕೇಳಿದ್ವಾ ನಾವು ಕನ್ನಡ ಪರ ಸಂಘಟನೆಗಳು ಅಂತಂದ್ರೆ ಇಲ್ಲ, ಸರ್ಕಾರವನ್ನು ಪ್ರಶ್ನೆ ಮಾಡಲಿಲ್ಲ ನಾವು. ಸರ್ಕಾರ ಇಂಥದ್ದು ಮಾಡಬೇಕು ಅಂತ ಆಗ್ರಹಿಸಿದ್ವಾ ಅಂತ ಕೇಳಿದ್ರೆ ಇಲ್ಲ. ಬಂದ್ ಕರೆ ಕೊಡಿ ಅಥವಾ ಬಂದ್ ಮಾಡೋಣ 1 ತಿಂಗಳ ನಂತರ ಅನ್ನೋ ಸ್ಥಿತಿ. ಇದು ಕಾರಣ ನಂಬರ್ 2. ಇನ್ನು ಈಗಾಗಲೇ ಚಳವಳಿ ಮೂಲಕ ಆಕ್ರೋಶ ವ್ಯಕ್ತವಾಗಿದೆ ಈ ಇನ್ಸಿಡೆಂಟ್ಗೆ ಸಂಬಂಧಿಸಿ. ಆ ಕಾರಣಕ್ಕಾಗಿ ಬಂದ್ನ ಅವಶ್ಯಕತೆ ಇಲ್ಲ ಅನ್ನೋದು. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆ. ಅದು SSLC ಇಂದ ಹಿಡಿದು ಹಲವು ಪರೀಕ್ಷೆಗಳಿದ್ದಾವೆ. ಸದ್ಯ ಪರೀಕ್ಷಾ ಸಮಯ ಆಗಿರೋದ್ರಿಂದ ಮಕ್ಕಳಿಗೆ ತೊಂದರೆಯಾಗತ್ತೆ. ಈಗ ಕನ್ನಡ ಪರ ಸಂಘಟನೆಗಳವರು ಹೇಳ್ಬೋದು, ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ, ನೀವು ಸಪೋರ್ಟ್ ಮಾಡಬೇಕು, ಮಕ್ಕಳ ಭವಿಷ್ಯ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದು ಕೂಡ ಬೆಂಬಲ ಸಿಗದೆ, ನಿರೀಕ್ಷಿತ ಬೆಂಬಲ ಸಿಗದೆ ಇರೋದಕ್ಕೆ ಕಾರಣ. ಎಕ್ಸಾಮ್ ಮುಂದೂಡೋದು, ರದ್ದುಗೊಳಿಸೋದು ಮಾಡಿದರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು. ಇನ್ನು ದಿನದ ದುಡಿಮೆಯನ್ನೇ ನಂಬಿರೋ ವ್ಯಾಪಾರಿಗಳಿಗೆ
ಹೊಡೆತ ಬೀಳುತ್ತೆ ವರ್ತಕರಿಗೆ. ಸಾಲಾಗಿಲ್ಲ ಮಾಡಿಕೊಂಡು ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ ಅಥವಾ ಯಾವುದೋ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ. ಒಂದು ದಿನ ಬಂದ್ ಮಾಡೋದು ಹೇಳೋದು ಈಸಿ ಇದೆ, ಬಂದ್ ಮಾಡ್ರಿ ಅಂತ ಹೇಳೋದು ಈಸಿ ಇದೆ. ಬಟ್ ಆಗುವಂಥ ನಷ್ಟಕ್ಕೆ ಪರಿಹಾರ ಏನು? ಅದಕ್ಕೆ ಉತ್ತರ ಯಾರ ಬಳಿಯೂ ಕೂಡ ಇಲ್ಲ. ಈಗ ತಾನೇ ನೀವು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಚಾಲಕರು ಎಲ್ಲರೂ ಕೂಡ ನಾಳೆ ಸ್ವಯಂ ಪ್ರೇರಿತವಾಗಿ ಕೆಲಸ ತ್ಯಜಿಸಬೇಕು ಅಂತ ಹೇಳ್ತಾರೆ ವಾಟಾಳ್ ನಾಗರಾಜ್ ಅವರು. ಅದು ರಾಜ್ಯಪಾಲರ ಡ್ರೈವರೂ ಕೆಲಸಕ್ಕೆ ಹೋಗಬಾರ್ದು, CM ಡ್ರೈವರೂ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಇದೇ ಕಾರಣವನ್ನು ಮುಂದಿಟ್ಟು ಶಿಸ್ತು ಕ್ರಮ ಅಂತ ಕೆಲಸದಿಂದ ತೆಗೆದು ಹಾಕಿದ್ರೆ ವಾಟಾಳ್ ನಾಗರಾಜ್ ಅವರಿಗೆ ಕೆಲಸ ಕೊಡಿಸ್ತಾರೆ. ಈ ಹಿಂದೊಮ್ಮೆ ಆಗಿತ್ತು ಇದೇ ರೀತಿ. ಯಾರ್ದೋ ಮಾತು ಕೇಳಿ ನಮ್ಮ ಬಸ್ ಚಾಲಕರು ಮತ್ತು ನಿರ್ವಾಹಕರು ಪ್ರತಿಭಟನೆ ಮಾಡಿ ಪಾಪ ಅವರು ಆರಾಮ ಇದ್ರು, ಅವ್ರಿಗೇನು ಸಮಸ್ಯೆ ಆಗಲಿಲ್ಲ. ಯಾರು ಕರೆ ಕೊಟ್ಟವರು? ಈ ಬಡಪಾಯಿ ಡ್ರೈವರ್ಸು ಕಂಡಕ್ಟರ್ಸು ಮತ್ತೆ ಹತ್ತು ಕರೆದು ಒದ್ದಾಡಿ ಗುದ್ದಾಡಿ ವಾಪಸ್ ಕೆಲಸ ಪಡ್ಕೊಳ್ಳುವಂಥ ಸ್ಥಿತಿ ಬಂತು. ಅಂದರೆ ಕಂಡವರ ಮಕ್ಕಳನ್ನು ಬಾವಿಗೆ ದೂಡೋದು ಈ ಸ್ಥಿತಿ. ಹೇಳೋದು ಈಸಿ ಇದೆ, ನಾನು ಹೇಳ್ಬೋದು ಎಲ್ಲ ಬಿಟ್ಟುಬಿಡಿ ಎಲ್ಲ ಮಾಡಿ ಅಂತ. ಬಟ್ ನನ್ನ ಹತ್ರ ಪರಿಹಾರ ಇದೆಯಾ? ಕೆಲಸಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ಬೋದು. ಕೆಲಸಕ್ಕೆ ಹೋದ್ರೆ ಒಂದು 500-1000 ರೂಪಾಯಿ ಕೂಲಿ ಸಿಗತ್ತೆ ಅಥವಾ ಸಂಬಳ ಸಿಗತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ಏನು? ಕನ್ನಡಕ್ಕಾಗಿ ಮಾಡಬೇಕು, ಓಕೆ. ನಿಮಗೇನೋ ದಾರಿಗಳಿದ್ದಾವೆ, ಅವ್ರಿಗೇನಿದೆ ಪಾಪ ದಾರಿ? ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅವ್ರ ಪರಿಸ್ಥಿತಿ ಏನು? ಜನಸಾಮಾನ್ಯರ ನಿತ್ಯ ಜೀವನದ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಇದು. ಆ ಕಾರಣಕ್ಕಾಗಿಯೂ ಕೂಡ ನಿರೀಕ್ಷಿತ ಬೆಂಬಲ ಸಿಗ್ತಾ ಇಲ್ಲ. ಅನಗತ್ಯವಾಗಿ ಸರ್ಕಾರಕ್ಕೆ ಆರ್ಥಿಕ ಹೊಡೆತ ಬೀಳುತ್ತೆ. ಆ ಕಾರಣದಿಂದಾಗಿಯೂ ಕೂಡ ನಿರೀಕ್ಷಿತ ಬೆಂಬಲ ಸಿಗ್ತಾ ಇಲ್ಲ. ಇನ್ನು ಬಂದ್ನಿಂದಾಗಿ ಸರ್ಕಾರದ ಖಜಾನೆಗೂ ಕೂಡ ನಷ್ಟ ಆಗುತ್ತೆ. ಇದು ಎಲ್ಲವೂ ಕೂಡ ಬಂದ್ಗೆ ನಿರೀಕ್ಷಿತ ಬೆಂಬಲ ಸಿಗದೆ ಇರೋದಕ್ಕೆ ಕಾರಣ ಆಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.